ಸರ್ ನಮಸ್ಕಾರ. ನನ್ನ ಹೆಸರು ಶೇಖರ್ ಅಂತೇಳಿ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ಸಂಸ್ಥಾಪಕ ರಾಜ್ಯಾಧ್ಯಕ್ಷ. ಸರ್ ಇವತ್ತು ನಮ್ಮ ಮಾಂತೇಶ ಮಠದಲ್ಲಿ ರಾಯಚೂರು ವಿಜಯ ಮಾಂತೇಶ ಮಠದಲ್ಲಿ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿ ರಾಯಚೂರು ನೂತನ ಜಿಲ್ಲಾ ಘಟಕವನ್ನು ಉದ್ಘಾಟನೆ ಮಾಡಿ, ಅದೇ ರೀತಿ ಜಿಲ್ಲಾ ಅಧ್ಯಕ್ಷರನ್ನು ಆಯ್ಕೆ ಮಾಡಿ ಮತ್ತು ಜಿಲ್ಲಾ ಪದಾಧಿಕಾರಿಗಳನ್ನು ಕೂಡ ನಾವು ಆಯ್ಕೆ ಮಾಡಿ ಸರ್ ಈಗ ನೀವು ಕೇಳಿದ ಪ್ರಶ್ನೆ ಪ್ರಕಾರ ಇವತ್ತು ನಮ್ಮ ಏನು ನೂತನವಾಗಿ ರಾಯಚೂರು ಜಿಲ್ಲಾ ಘಟಕ ಉದ್ಘಾಟನೆ ಪದಗ್ರಹಣವನ್ನು ಸ್ವೀಕಾರ ಮಾಡಿರ್ತಕ್ಕಂಥ ಈ ಭಾಗದ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ, ಕನ್ನಡ ಪರ ಹೋರಾಟಗಾರರಿಗೆ ಅವರಿಗೆ ಕನ್ನಡ ಪರವಾದ ಹೋರಾಟಗಳನ್ನು ಮಾಡುವಂಥ ಶಕ್ತಿಗಳನ್ನು ಹೇಗೆ ಅವರಿಗೆ ನಾವು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀವಿ ಅಂದರೆ, ತಮಗೆಲ್ಲ ಗೊತ್ತಿದೆ ಕರ್ನಾಟಕದಲ್ಲಿ ಕನ್ನಡ ನಾಡು ನುಡಿ ನೆಲ ಜಲ ವಿಚಾರವಾಗಿ ಈಗ ನಾವು ಹೇಳ್ದಂಗೆ ನಮ್ಮ ಕರ್ನಾಟಕದಲ್ಲಿ ಕಾವೇರಿ ವಿಚಾರ ಆಗಿರ್ಬೋದು ಅಥವಾ ಕಳಸಾ ಬಂಡೂರಿ ಮಹದಾಯಿ ಆಗಿರ್ಬೋದು, ನಮ್ಮ ಮಧ್ಯ ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದು ನೀರಿನ ವಿಚಾರವಾಗಿರ್ಬೋದು, ಗಡಿ ವಿಚಾರ ಆಗಿರ್ಬೋದು, ನುಡಿ ವಿಚಾರ ಆಗಿರ್ಬೋದು, ಕನ್ನಡ ಉಳಿವಿಗಾಗಿ ಹೋರಾಟ ಮಾಡ್ತಕ್ಕಂಥ ವಿಚಾರಗಳನ್ನ ಎಲ್ಲಿ ನಮಗೆ ಕನ್ನಡಕ್ಕೆ ಧಕ್ಕೆ ಆಗ್ತದೆ. ಈಗ ಸರ್ವೇಸಾಮಾನ್ಯ ನಾನೊಂದು ಪ್ರಶ್ನೆ ಮಾಡಿದೆ, ಎಲ್ಲಿ ಬೆಳಗಾವಿ ವಿಚಾರ ಅಂತಂದರೆ ಇದು ಇವತ್ತಿಂದಲ್ಲ, ದಶಕ ಕಾಲದಿಂದ ಕನ್ನಡದ ಬಗ್ಗೆ ಒಂದು ಅವಹೇಳನ ಮಾಡ್ಕೊಂಡು ಬರ್ತಕ್ಕಂಥ ಈ MS ಮತ್ತು ಈ ಮಹಾರಾಷ್ಟ್ರ ಏಕೀಕರಣ ಸಂಘಟನೆ ಮತ್ತು ಶಿವಸೇನೆ ಬೆಳಗಾವಿನಲ್ಲಿ ಪ್ರತಿ ಸಾರಿ ಕನ್ನಡದವ್ರ ಬಗ್ಗೆ ಅವಹೇಳನ ಮಾಡ್ತಿದ್ದಾರೆ, ಕನ್ನಡನ ಹತ್ತಿಕ್ಕುವಂಥ ಕೆಲಸ ಮಾಡ್ತಿದ್ದಾರೆ. ಯಾಕಂದರೆ ಅವ್ರು ಅಲ್ಲಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ನಮ್ಮನ್ನು ಹತ್ತಿಕ್ಕುವಂಥ ಕೆಲಸ ಮಾಡ್ತಿದ್ದಾರೆ. ಇಂಥ ವಿಚಾರಗಳನ್ನ ನಮ್ಮ ಈ ಭಾಗದ ನೂತನ ಜಿಲ್ಲಾಧ್ಯಕ್ಷರಾಗಿರ್ಬೋದು, ಆಮೇಲೆ ಪದಾಧಿಕಾರಿಗಳು ಈ ಮಾಧ್ಯಮದ ಮುಖಾಂತರ, ಪತ್ರಿಕೆ ಮುಖಾಂತರ, ಇಲಾಖೆಗಳು ಸುದ್ದಿ ಮಾಡ್ತಾ ಇರ್ತದೆ. ಅಲ್ಲಲ್ಲಿ ನಿಮ್ಮ ಮಾಧ್ಯಮದವರು ಇಂಥ ವಿಚಾರಗಳನ್ನ ಸೂಕ್ಷ್ಮವಾಗಿ ಸುದ್ದಿ ಮಾಡ್ತಾ ಇರ್ತಾರೆ. ಇಂಥ ಸೂಕ್ಷ್ಮ ವಿಚಾರಗಳನ್ನ ಇವರು ಪದಾಧಿಕಾರಿಗಳು, ಜಿಲ್ಲಾಧ್ಯಕ್ಷಗಳು ಇವತ್ತು ತಮ್ಮ ಕೈಯಲ್ಲೇ ಸಾಮಾಜಿಕ ಜಾಲತಾಣ ಇದೆ. ಅವಾಗೆಲ್ಲ ಮಾಧ್ಯಮಕ್ಕೆ TV ಮನೆಗೆ ಹೋಗಿ TV ಹಾಕಿ ನೋಡಬೇಕಿತ್ತು. ವಿಚಾರ ಹಿಂಗೆ ಓಪನ್ ಮಾಡಿದರೆ ಗೊತ್ತಾಗೋದು, ಬೆಳಗಾವಿನಲ್ಲಿ ನಮ್ಮ ಕನ್ನಡಿಗರ ಬಗ್ಗೆ ಏನೋ ಅವಮಾನ ಮಾಡಿದ್ದಾರೆ, ಕನ್ನಡ ಭಾಷೆ ಬಗ್ಗೆ ಏನೋ ಅವಮಾನ ಮಾಡಿದ್ದಾರೆ, ಕನ್ನಡ ವಿರೋಧ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಗೊತ್ತಾಗಿದ ತಕ್ಷಣ ನೀವೇನು ಯಾವುದೋ ಬೇರೆ ಏನು ಅಕ್ರಮ ಕೆಲಸ ಮಾಡ್ತಾ ಇಲ್ಲ. ಕನ್ನಡ ವಿಚಾರ ಅಂತ ಬಂದಾಗ ಯಾವುದೇ ಮುಲಾಜಿಲ್ದಾನೆ, ಯಾವುದೇ ರಾಜಿ ಇಲ್ದಾನೆ ದಿಟ್ಟವಾಗಿ ನಿಮ್ಮಲ್ಲಿ ನಮ್ಮ ಗುರುತಿನ ಚೀಟಿ ಇರ್ತೈತೆ, ಶಾಲ್ ಇರ್ತೈತೆ, ನೇಮಕಾತಿ ಆದೇಶ ಪತ್ರ ಇರುತ್ತೆ. ಆಮೇಲೆ ನಿಮ್ಮಲ್ಲಿ ಅದನ್ನು ಒಂದು ಲೆಟರ್ ಪ್ಯಾಡ್ ಮುಖಾಂತರ ಆ ಸಬ್ಜೆಕ್ಟನ್ನ, ಆ ವಿಚಾರನ ನೀವು ಬರ್ಕೊಂಡು ಅಲ್ಲಿ ಖಂಡಿತ ನಾವು ಹಿಂದೆಲ್ಲ ಈ ರಾಷ್ಟ್ರ ಮಟ್ಟ ಮತ್ತು ರಾಷ್ಟ್ರ ಮಟ್ಟದ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಉದಾಹರಣೆ ಬ್ಯಾಂಕ್ದು ಹೇಳಿದ್ರಿ. ಈಗ ಈ ಬ್ಯಾಂಕಿನ ಕೂಡ ರಾಷ್ಟ್ರೀಯ ಮಟ್ಟದಲ್ಲಿ ಈ ಪ್ರಶ್ನೆ ಪತ್ರಿಕೆಗಳೆಲ್ಲ ಹಿಂದಿ ಇಂಗ್ಲೀಷ್ನಾಗೆ ಇರ್ತಿದ್ವು. ಆಮೇಲೆ ನಮ್ಮ ಕನ್ನಡಿಗರಿಗೆ ಕನ್ನಡ ಪ್ರಶ್ನೆ ಪತ್ರಿಕೆಗಳನ್ನೇ ಕೊಡ್ತಾ ಇರಲಿಲ್ಲ. ನಾವು ಕೂಡ ಒಕ್ಕೂಟ ಮಾಡಿಕೊಂಡು, ಕನ್ನಡ ಪರ ಒಕ್ಕೂಟ ಮಾಡಿಕೊಂಡು ಹಿಂದೆ ನಾವು ಹೋರಾಟ ಮಾಡಿವಿ ಸರ್. ನಾವು ಏನು ಕಡ್ಡಾಯವಾಗಿ ನಮ್ಮ ಕರ್ನಾಟಕದ ಪದವೀಧರ ವಿದ್ಯಾರ್ಥಿನಿಯರಿಗೆ ಕನ್ನಡದಲ್ಲೇ ಪ್ರಶ್ನೆ ಪತ್ರಿಕೆಗಳನ್ನ ಕೊಡಬೇಕಂತೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ಮನವಿ ಕೂಡ ಸಲ್ಲಿಸಿದ್ವಿ ಸರ್. ನಾವು ಹೋರಾಟ ಕೂಡ ಮಾಡಿದ್ವಿ. ನಾನು ಅದರ ಸರ್ ವಿರೋಧಿ. ನಾನು ಏನಂದರೆ, ನಾನು ಸೋಷಿಯಲ್ ಮೀಡಿಯಾದಾಗೆ ನವೆಂಬರ್ 1ನೇ ತಾರೀಕು ಬಂದರೆ ನಾನೇ ಮೊದಲು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ತೀನಿ. ನಾನು ನವೆಂಬರ್ ಕನ್ನಡಿಗನಲ್ಲ, ನಾನು ನಿತ್ಯ ಕನ್ನಡಿಗ ಅಂತೇಳಿ ನಂಬರ್ 1 ಕನ್ನಡಿಗ ನಿತ್ಯ ಕನ್ನಡಿಗ ಅಂತ ಹಾಕ್ತಾ ಇರ್ತೀನಿ. ನಮ್ಮವರು ಬರೀ ಕನ್ನಡ ರಾಜ್ಯೋತ್ಸವ ಅಂತ ಬಂದಾಗ ಎಲ್ಲೆಲ್ಲಿಲ್ದಾರ ಮೈ ಮೇಲೆಲ್ಲ ಕನ್ನಡ ಹರಿದಾಡ್ತೈತೆ, ಆಮೇಲೆ 2ನೇ ದಿವಸಕ್ಕೆ ಮಾಯ ಆಗ್ಬಿಡ್ತೈತೆ. ಅದು ಆಗ್ಬಾರ್ದು. ನಿತ್ಯ ಕನ್ನಡ ಸೇವೆ ಮಾಡ್ತಾನೆ ಇರಬೇಕು. ಈಗ ನಾವು ಹಿಂಗೆ ಮುಂಜಾನೆ ಬೆಳಿಗ್ಗೆ ಹಿಂಗೆ ಎದ್ದೋಗಿದ ತಕ್ಷಣ ನಾನು ಹಿಂಗೆ ಬೋರ್ಡ್ ನೋಡ್ಕೊಂಡೇ ಹೋಗ್ತಾ ಇರ್ತೀನಿ. ಬಸ್ಗಳು ನೋಡ್ತಾ ಇರ್ತೀನಿ, ಗಾಡಿಗಳು ನೋಡ್ತಾ ಇರ್ತೀನಿ, ಆಮೇಲೆ ಸರ್ಕಾರಿ ಶಾಲೆಗಳನ್ನ ನೋಡ್ತಾ ಇರ್ತೀನಿ, ಆಮೇಲೆ ನಮ್ಮ ಗಡಿ ಭಾಗದಲ್ಲಿ ಕನ್ನಡದ ಬಗ್ಗೆ ಇದು ಮಾಡ್ತಾ ಇರೋದು ನೋಡ್ತಾ ಇರ್ತೀನಿ. ಯಾವುದೋ ಒಂದು ದಿನ ಬೆಳಿಗ್ಗೆ ಆದರೆ ಕನ್ನಡ ಕೆಲಸಗಳನ್ನ ನಾವು ಮಾಡ್ತಾ ಇರಬೇಕು. ಇವಾಗ ಉದಾಹರಣೆ ನಿಮ್ಗೆ ಒಂದಷ್ಟು ಉದಾಹರಣೆ ಹೇಳ್ತೀನಿ. ಈ SBI ಬ್ಯಾಂಕ್ನಾಗ ಒಂದು ಬೋರ್ಡ್ ಬರೆದಿದ್ರು ಸರ್, ಒಂದು ನಾಮಫಲಕ ಹಾಕಿದ್ರು. ಅಲ್ಲಿ ಸ್ಥಿರ ಆಸ್ತಿಗಳ ಸಂಸ್ಕರಣಾ ಕೇಂದ್ರ ಕಚೇರಿ ಅಂತೇಳಿ ಬರೆದಿದ್ರಲ್ಲ ಸರ್. ಅದು ಸ್ಥಿರ ಆಸ್ತಿಗಳ ಸಂಸ್ಕರಣಾ ಕೇಂದ್ರ ಕಚೇರಿ ಅಂತ ಬರೆಯೋದು ಬಿಟ್ಟು ಸ್ಥಿರ ಅಸ್ಥಿಗಳ ಸಂಸ್ಕರಣಾ ಕೇಂದ್ರ ಕಚೇರಿ ಅಂತ ಬರೆದಿದ್ರೆ ಅಲ್ಲಿ ತಪ್ಪಾಗಿರೋದು ಏನು ಗೊತ್ತಾ ಸರ್? ಅಸ್ಥಿಗೆ ಆಸ್ತಿಗೆ ವ್ಯತ್ಯಾಸ ಐತಲ್ಲ ಸರ್. ಅಸ್ಥಿ ಅಂದ್ರೆ ಏನು? ದೇಹದ ಸತ್ತ ಮೂಳೆನ ಸುಟ್ಟದ ಬೂದಿ.
ಆಸ್ತಿ ಅಂದ್ರೆ ನಮ್ಮ ನಮ್ಮ ಹೊಲ ಹೊಲ ನಮ್ಮ ಅನುಭೋಗಕ್ಕಿರುವಂತಹ ವಸ್ತು. ಹೋಗಿ ಕೇಳ್ದೆ, ಒಂದು ಅಕ್ಷರ ಮಿಸ್ ಆಯ್ತೆ. ಅಲ್ಲ ರೀ, ಇದು ಆಸ್ತಿ ಅಂತ ಬರೆಯೋದ್ ಬಿಟ್ಟು ಅಸ್ತಿ ಅಂತ ಬರೆದಿದ್ದಾರೆ ಅಂದ್ರೆ ಅವಾಗ ಅದನ್ನ ತಿದ್ದಿದ್ದಾರೆ. ಇದು ಇಂಥವು ಎಲ್ಲೋ ಒಂದ್ ಕಡೆಗೆ ಕನ್ನಡ ಅಕ್ಷರಗಳು ಕೂಡ ಮಿಸ್ಟೇಕ್ ಆಗ್ತಾ ಇರ್ತವೆ. ಅದನ್ನ ನಾವು ಸೂಕ್ಷ್ಮ ಈಗ ನೋಡಿ, ಎಲ್ಲೋ ಒಂದು ಪೊಲೀಸ್ ಸಂಚಾರಿ ಇದ್ರಾಗೆ ಅದು ತಿರುವು ಅಂತ ಬರುತ್ತೆ ಸರ್. ಈ ವಾಹನ ಸಂಚಾರಕ್ಕೆ ಜಾಗೃತಿ ಮೂಡಿಸಕ್ಕೆ ಒಂದು ಬೋರ್ಡ್ ಬರೆದಿರ್ತಾರೆ. ಏನ್ ಬರೆದಿರ್ತಾರೆ ಅಂದ್ರೆ, ವೇಗವನ್ನು ತಗ್ಗಿಸಿ ವಾಹನ ಚಾಲನೆ ಮಾಡಿ ಅಂತ ಬರಿಬೇಕಾಗಿರೋದು ವೇಗವನ್ನು ತಗ್ಗಿಸಿ ವಾಹನ ಚಾಲನೆ ಮಾಡಿ ಅಂತ ಬರೆದಿದ್ದಾರೆ. ಅಂತ ವಿಚಾರಗಳನ್ನ ನಾವು ಸೂಕ್ಷ್ಮವಾಗಿ ಇದು ಮಾಡಿ ಇವನ್ನೆಲ್ಲ ನಾವು ಕನ್ನಡ ಕೆಲಸ ಮಾಡಬೇಕು. ಆಮೇಲೆ ಸರ್ಕಾರ ಆದೇಶ ಮಾಡಿದೆ 65ರಷ್ಟು ಕನ್ನಡ ಕಡ್ಡಾಯ ಆದೇಶ ಮಾಡಿದೆ. ಅದು ತಪ್ಪದು ಸರ್. ಕರ್ನಾಟಕದಲ್ಲಿ ನಮ್ಮ ಪ್ರಾದೇಶಿಕ ಭಾಷೆ, ನಮ್ಮ ಅಸ್ಮಿತೆ ಭಾಷೆ, ನಮ್ಮ ಸ್ವಾಭಿಮಾನದ ಭಾಷೆ, ನಮ್ಮ ಜೀವನ ಬದುಕಿನ ಭಾಷೆ, ಇವತ್ತು ನಮ್ಮ ಉಳಿವಿನ ಭಾಷೆ ಸರ್ ಕನ್ನಡ. 100ರಷ್ಟು ಕನ್ನಡ ಬರಹ ಇರಬೇಕು, 100ರಷ್ಟು ಕನ್ನಡ ಬಳಕೆ ಇರಬೇಕು. 100ರಷ್ಟು ಕನ್ನಡಿಗರಿಗೆ ಸ್ಥಳೀಯ ಕಾರ್ಖಾನೆಗಳಲ್ಲಿ ಉದ್ಯೋಗ ಸಿಗಬೇಕು. ನಮ್ಮಲ್ಲಿ ಯಾವುದು ನೀರಾವರಿ ಯೋಜನೆ ಅನುಷ್ಠಾನ ಆಗಬೇಕು, ಕಾರ್ಮಿಕರ ಕೆಲಸಗಳು ಅನುಷ್ಠಾನ ಆಗಬೇಕು, ರೈತರ ನಿಗದಿತ ಬೆಲೆಗಳಿಗೆ ಅನುಷ್ಠಾನ ಆಗಬೇಕು. ಅವ್ರ ನಾನು ಸರ್ ನಮ್ಮ ಕರ್ನಾಟಕ ಏಕೀಕರಣ ರಕ್ಷಣಾ ಸೇನಾ ಸಮಿತಿಯ ನನ್ನ ಯುವ ಮಿತ್ರರಿಗೆ ನಾನು ಒಂದು ಮಾತು ಕಿವಿ ಮಾತು ಹೇಳ್ತೀನಿ. ದಯವಿಟ್ಟು ನೀವು ಒಂದು ತಪ್ಪಾಗಿರೋದನ್ನ ಪ್ರಶ್ನೆ ಮಾಡೋಕ್ಕೆ ದಯವಿಟ್ಟು ಯಾರು ಹೆದರಬೇಡ್ರಿ. ಅದು ತಪ್ಪಾಗೈತೆ ಅಂದ್ರೆ ಅವ್ನು ತಲೆ ತೆಗಿಸ್ತಾನೆ. ಒಬ್ಬ ಅಧಿಕಾರಿ ಆಗಿರ್ಬೋದು, ಒಬ್ಬ ರಾಜಕಾರಣಿ ಆಗಿರ್ಬೋದು. ನೀವು ಅದೇನಾದ್ರೂ ಕೂಡ ತಪ್ಪಾಗೈತೆ ಅಂತಂದು ಯಾವುದೇ ಇರಲಿ, ಕನ್ನಡ ವಿಚಾರ ಆಗಿರಲಿ ಅಥವಾ ಸಾರ್ವಜನಿಕರ ಮೂಲಭೂತ ಸೌಕರ್ಯಗಳಾಗಿರಲಿ. ಯಾಕಂದ್ರೆ ಸರ್ಕಾರದ ಜನಪ್ರತಿನಿಧಿಗಳನ್ನ ನಾವು ಆಯ್ಕೆ ಮಾಡಿ ಕಳಿಸಿರ್ತೀವಿ. ಅವರು ಸರ್ಕಾರದ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರಿಗೆ ಸಂಘಟನೆ ಸೇತುವೆ ಕೆಲಸ ಮಾಡಬೇಕು. ನಾನು ಯುವಕರಿಗೆ ಕನ್ನಡ ವಿಚಾರ ಅಂತ ಬರಲಿ, ಯಾವುದೇ ಬರಲಿ, ದಿಟ್ಟ